ಅಲ್ಪಸಂಖ್ಯಾತ ನಾಯಕರಲ್ಲಿ ಅತ್ಯಂತ ಹಿರಿಯ ನಾಯಕರಾಗಿರುವ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಿ ಅಸ್ಲಂ ಮತ್ತೂರ್. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಹೊರವಲಯದಲ್ಲಿ ನೇರವಾಗಿ ನಮ್ಮ ಜೆಕೆ ಕನ್ನಡ ನ್ಯೂಸ್ ಜೊತೆಗೆ ಸಂದರ್ಶಿಸಿ ಮಾತನಾಡಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ನ್ಯಾಯ ಚಳುವಳಿ ರಾಜ್ಯಾಧ್ಯಕ್ಷರಾದ ಮಹಮ್ಮದ್ ಅಸ್ಲಾಂ ಮತ್ತೂರ್ ಅವರು ಸಚಿವ ಸಂಪುಟ ರಚನೆಯಲ್ಲಿ ಅತ್ಯಂತ ಹಿರಿಯ ನಾಯಕ, ಅಲ್ಪಸಂಖ್ಯಾತ ದೀನ ದಲಿತರಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸಮಾಜದವರ ಹೃದಯ ಗೆದ್ದಂತಹ ಧೀಮಂತ ನಾಯಕ, ನರಸಿಂಹರಾಜನಗರದ ಶಾಸಕರಾಗಿರುವ ತನ್ವೀರ್ ಸೇಠ್ ರವರನ್ನ ಸಚಿವ ಸಂಪುಟದಲ್ಲಿ ಸೇರಿಸಬೇಕು. ರಾಜ್ಯಕ್ಕೆ ಅವರ ತಂದೆ ಹಾಗೂ ಅವರ ಕೊಡುಗೆ ಬಹಳಷ್ಟು ಇದೆ. ಒಂದೇ ಪಕ್ಷದಿಂದ ಸುಮಾರು 6 ಬಾರಿ ಗೆದ್ದಂತಹ ಶಾಸಕ ಯಾರಾದರೂ ಇದ್ದರೆ ಅದು ತನ್ವೀರ್ ಸೇಠ್ ಅವರು ಆಗಿದ್ದಾರೆ. ರಾಜ್ಯದಲ್ಲಿ ಅತ್ಯಂತ ಗರಿಷ್ಠ ಮತಗಳನ್ನ ತನ್ನ ಕ್ಷೇತ್ರದಿಂದ ನೀಡುವ ಮೂಲಕ ಅವರ ಶಕ್ತಿ ಏನು ಅನ್ನೋದು ಅವರು ಲೋಕಸಭೆ ಚುನಾವಣೆಯಲ್ಲಿ ತೋರಿಸಿದ್ದಾರೆ ಎಂದರು. ಇನ್ನು ಮೋಡಾ ಹಗರಣ ಕುರಿತು ಮಾತನಾಡಿದ ಅವರು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧ ಬಿಜೆಪಿ ಹೈಕಮಾಂಡ್ ಮುನಿಸೋಯಿತು. ಅವರು ತನ್ನ ಹೆಸರನ್ನ ಉಳಿಸಿಕೊಳ್ಳಲು ಮೋಡಾ ಅನ್ನೋ ಹಗರಣ ಎತ್ತಿ ಹಿಡಿದು ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಂಡು ಹೈಕಮಾಂಡ್ಗೆ ಖುಷಿ ಪಡಿಸಿ ಸಿದ್ದರಾಮಯ್ಯರವರ ಹೆಸರಲ್ಲಿ ಕಪ್ಪು ಚುಕ್ಕೆ ತರಲು ಹೊರಟಿದ್ದಾರೆ. ಆದರೆ ಅದು ಅಸಾಧ್ಯ. ಸಿದ್ದರಾಮಯ್ಯ ಒಂದೇ ಒಂದು ಕಳಂಕ ಇಲ್ಲದೆ ಧೀಮಂತ ನಾಯಕರಾಗಿದ್ದಾರೆ. ರಾಜ್ಯದ ಜನ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಎಲ್ಲ ನಾಯಕರು ಅವರ ಪರವಾಗಿದ್ದಾರೆ ಎಂದರು. ನನ್ನ ಹೆಸರು ಅಸ್ಲಂ ಮತ್ತೂರ್ ಅಂತ ಹೇಳಿ, ಕೆಪಿಸಿಸಿ ಕರ್ನಾಟಕ ರಾಜ್ಯ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಹಾಗೂ ನ್ಯಾಷನಲ್ ವುಮೆನ್ ರೈಟ್ಸ್ ಜಸ್ಟಿಸ್ ಮೂಮೆಂಟ್ನ ರಾಜ್ಯಾಧ್ಯಕ್ಷರಾಗಿ ನಾನು ಇವತ್ತು ಮಾಧ್ಯಮದ ಮೂಲಕ ಜನರ ಮುಂದೆ ಬರಲು ಕಾರಣ ಏನೆಂದರೆ, ಇವತ್ತಿನ ದಿನಗಳಲ್ಲಿ ಮೂಡಾ ಕೇಸಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹೆಸರನ್ನು BJPಯವರು ಬೇಕಂತ ತಂದಿರೋದು ಇಡೀ ರಾಜ್ಯಕ್ಕೆ ಗೊತ್ತಿರುವ ವಿಚಾರ. ಆರ್ ಅಶೋಕ್ ಅವರ ಮೇಲೆ ಹೈಕಮಾಂಡ್ ಮುನಿಸಿಕೊಂಡಿತ್ತು. ಆದ್ದರಿಂದ ಅವರು ತಮ್ಮ ಹೆಸರನ್ನು ಹೈಕಮಾಂಡ್ ಮುಂದೆ ಒಂದು ವೇಟೇಜು ಅಂದರೆ ತಮ್ಮದು ಒಂದು ಪ್ರತಿಷ್ಠೆ ತೋರಿಸಲು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹೆಸರನ್ನು ಬಳಸಿಕೊಂಡು ಪ್ರತಿಭಟನೆ ರಾಜ್ಯಾದ್ಯಂತ ಇಂಥ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ತಮ್ಮ ರಾಜಕೀಯ ಒಂದು ಬೇಲೆ ಬಯಲಿಸ್ಕೊಳ್ಳೋಕ್ಕೋಸ್ಕರ ಅವರು ಮಾಡ್ತಿರೋವಂಥ ಒಂದು ನಾಟಕ. ಇದರಲ್ಲಿ ಕಾಂಗ್ರೆಸ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಯಾವುದೇ ರೀತಿಯ ಒಂದು ಕೈವಾಡವೂ ಇಲ್ಲ, ಆ ರೀತಿ ಕೆಲಸ ಮಾಡುವಂಥ ವ್ಯಕ್ತಿಯೂ ಇಲ್ಲ. ಯಾಕೆಂದರೆ 9 ವರ್ಷ ಸತತವಾಗಿ ವಿರೋಧ ಪಕ್ಷದ ನಾಯಕರಾಗಿ 6.5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರ ಮೇಲೆ ಇಲ್ಲಿವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿ ಅವರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವು ಅವರ ಪರವಾಗಿ ಯಾವತ್ತೂ ನಿಂತಿದೆ, ಮುಂದಿನ ದಿನಗಳಲ್ಲಿಯೂ ನಿಲ್ಲುತ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಈಗ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಕರ್ನಾಟಕದ ಸತತ 6 ಬಾರಿ ಗೆದ್ದಿರುವಂಥ ಶಾಸಕರಾದ ಮಾನ್ಯ ಶ್ರೀ ತನ್ವೀರ್ ಸೇಠ್, ನರಸಿಂಹರಾಜ ಕ್ಷೇತ್ರ ಮೈಸೂರು, ಈ ರಾಜ್ಯದಲ್ಲಿ 2 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ರಾಜ್ಯದ ಒಂದು ಅಭಿವೃದ್ಧಿ ಮಾಡಲು, ಕೆಲಸ ಮಾಡಲು, ಜನರ ಸೇವೆ ಮಾಡಲು ಅವರಿಗೆ ಮತ್ತೊಮ್ಮೆ ಅವಕಾಶ ನೀಡಬೇಕಾಗಿ ಮಾನ್ಯ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ಸುರ್ಜೇವಾಲಾ, ವೇಣುಗೋಪಾಲ್ ರಾವ್ ಅವರಿಗೆ, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ, ಇಡೀ ರಾಜ್ಯದ ಅಲ್ಪಸಂಖ್ಯಾತರ ಪರವಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಏಕೆಂದರೆ ಈ ಹಿಂದೆ ಅವರು ಸಂಪುಟದಲ್ಲಿ ಇದ್ದ ಸಮಯದಲ್ಲಿ ಶಿಕ್ಷಣ ಸಚಿವರಾಗಿ, ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾಗಿ, ವಕ್ಫ್ ಸಚಿವರಾಗಿ ತುಂಬ ರಾಜ್ಯದಾದ್ಯಂತ ಕೆಲಸ ಮಾಡಿದ್ದಾರೆ. ಅವರ ಮೇಲೆ ಯಾವುದೇ ಒಂದು ಹಗರಣಗಳಿಲ್ಲ, ಅವರ ಮೇಲೆ ಯಾವುದೇ ರೀತಿಯ ಒಂದು ರಾಜಕಾರಣದಲ್ಲಿ ಕಪ್ಪು ಮಸೀಮೆ ಮಾಡುವಂಥ ಕೆಲಸ ಮಾಡಿಲ್ಲ. 2 ಬಾರಿ ರಾಯಚೂರು ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕಿಂತ ಧರ್ಮ್ ಸಿಂಗ್ ಸಾಹೇಬರ ಫೀಲ್ಡಲ್ಲಿ ಕಾರ್ಮಿಕ ಮತ್ತು ಹಜ್ ಸಚಿವರಾಗಿ ಕೆಲಸ ಮಾಡಿದ್ದರು. ಆ ಟೈಮು ರಾಜ್ಯಾದ್ಯಂತ ಉತ್ತಮ ಕೆಲಸ ಮಾಡಿದ್ದರು. ಅವರ ತಂದೆಯವರು 7 ಬಾರಿ ಸತತ ಶಾಸಕರಾಗಿ ಕೆಲಸ ಮಾಡಿದ್ದಾರೆ, MP ಆಗಿದ್ದಾರೆ, MLC ಆಗಿದ್ದಾರೆ. ಎಲ್ಲ ಮನೆತನವು ರಾಜಕಾರಣದಿಂದ ಬಂದಂಥ ಹಳೆಯ ಮನೆತನ. ಅವರು ಗೆದ್ದಿರೋದು ಸತತ 6 ಬಾರಿ ಒಂದೇ ಪಕ್ಷದಿಂದ ಗೆದ್ದಿರೋದು, ಅದು ಅತ್ಯಂತ ಮಹತ್ವದ ವಿಷಯ. ಅವರು ಯಾವತ್ತೂ ಕಾಂಗ್ರೆಸ್ ಪಕ್ಷದ ವಿರೋಧಿ ಕೆಲಸಗಳನ್ನು ಅವರು ಮಾಡಲಿಲ್ಲ, ಮುಂದೆಯೂ ಕೂಡ ಮಾಡುವುದಿಲ್ಲ. ಆದ್ದರಿಂದ ರಾಜ್ಯದ ಅಲ್ಪಸಂಖ್ಯಾತರ ಪರವಾಗಿ ನಾನು ಅವರಲ್ಲಿ ಹೈಕಮಾಂಡಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ನಮ್ಮ ನಾಯಕರಲ್ಲಿ ಅವರಿಗೆ
ಆದಷ್ಟು ಬೇಗ ರಾಜ್ಯದಲ್ಲಿ ಸಚಿವರಾಗಿ ನೋಡಬೇಕೆಂದು ಅಲ್ಪಸಂಖ್ಯಾತ ನಾಯಕರು, ಹಿಂದುಳಿದ ವರ್ಗದವರು, ಲಿಂಗಾಯತರು, ಕುರುಬರು, ಎಲ್ಲ ಸಮಾಜ, SC STಗಳು ಎಲ್ಲ ಸಮಾಜದ ಜನರು ಅವ್ರ ಪರವಾಗಿ ನಿಂತಿದ್ದಾರೆ. ಅವರಿಗೆ ದಯವಿಟ್ಟು ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ ಉನ್ನತವಾದಂಥ ಒಂದು ಹುದ್ದೆ ನೀಡಬೇಕಾಗಿ ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ದಸರಾ ನಂತರ ಆಗುವ ಸಂಭವ ಇದೆ ಅಥವಾ ದಸರಾ ಮುಂಚಿತವಾಗಿ ಆಗುವ ಸಾಧ್ಯತೆ ಇದೆ ಅಂತ ಹೈಕಮಾಂಡ್ ಮೂಲಗಳಿಂದ ಒಂದು ಮಾಹಿತಿ ಇದೆ. ತನ್ವೀರ್ ಸೇಠ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು, 6 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಸಚಿವರಾಗಿದ್ದಾರೆ. ಈ ಬಾರಿಯೂ 33,000 ಅಧಿಕ ಮತಗಳಿಂದ ಗೆದ್ದಿರುವಂಥ ಶಾಸಕರು. ಆ ಜನರ ಪ್ರೀತಿ ವಿಶ್ವಾಸದಿಂದ ಅವರು ಒತ್ತಡದಿಂದ ಈ ಬಾರಿ ಚುನಾವಣೆಗೆ ನಿಲ್ಲಬೇಕಾಗಿದೆ. ಅವರಿಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವರು ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಅವರಿಗೆ ಆಸಕ್ತಿ ಇರಲಿಲ್ಲ. ಆದರೆ ಜನರ ಪ್ರೀತಿ ಒಂದು ವಿಶ್ವಾಸದಿಂದ ಅವ್ರು ನಿಂತರು. ಈ ಬಾರಿ ಅತ್ಯಂತ 33,000 ಮತಗಳಿಂದ ಗೆದ್ದಿರೋದು ಅತ್ಯಂತ ಹೆಮ್ಮೆಯ ವಿಷಯ. ಆಮೇಲೆ ಲೋಕಸಭಾ ಚುನಾವಣೆಯಲ್ಲಿ 76,000ಕ್ಕೂ ಅಧಿಕ ಮತಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರಲ್ಲಿ ಯಾವ ಒಬ್ಬರು ಶಾಸಕರು 76,000 ಮತಗಳಿಂದ ಮುನ್ನಡೆ ಯಾರೂ ಕೊಡಲಿಲ್ಲ. ನಮ್ಮ ಯಾವ ಸಚಿವರು ಕ್ಷೇತ್ರದಲ್ಲಿಯೂ 76,000 ಮತಗಳ ಮುನ್ನಡೆ ಸಿಗಲಿಲ್ಲ. ಅಲ್ಪಸಂಖ್ಯಾತರ ವಿಭಾಗದಲ್ಲಿಯೂ ಜನರಲ್ ವಿಭಾಗದಲ್ಲಿಯೂ 136 ಶಾಸಕರಲ್ಲಿ 76,000ಕ್ಕೂ ಅಧಿಕ ಮತಗಳನ್ನು ನೀಡುವುದು ನಮ್ಮ ತನ್ವೀರ್ ಸೇಠ್ ಅವರು ನರಸಿಂಹರಾಜ ಕ್ಷೇತ್ರದಿಂದ. ಅಲ್ಲ, 6 ಬಾರಿ ಒಂದೇ ಪಕ್ಷದಿಂದ ಗೆದ್ದಿರುವಂಥ ನಾಯಕರು ಅವರು, ಅತ್ಯಂತ ಹಿರಿಯವರು. ಆಮೇಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ತುಂಬ ಒಂದು ಪ್ರೀತಿ ವಿಶ್ವಾಸ ಇದೆ, ಕಾರ್ಯಕರ್ತರನ್ನು ತಗೊಂಡು ನಡೆಯುವ ಶಕ್ತಿ ಇದೆ, ಅವರ ಹಿಂದೆ ಅಪಾರವಾದಂಥ ಅಭಿಮಾನಿ ಬಳಗ ಹೊಂದಿದೆ. ಏನೋ ಕೊನೆಯ ಬಾರಿ ಅದು ತಪ್ಪಲು ಕಾರಣ ಏನಂದರೆ, ಮೋಸ್ಟ್ಲಿ ಮುಖ್ಯಮಂತ್ರಿ ಮೈಸೂರದಿಂದ ಇದ್ದರು, ನಮ್ಮ HC ಮಹದೇವಪ್ಪ ಸಾಹೇಬರು ಮಿನಿಸ್ಟ್ರ್ ಇದ್ದರು, ವೆಂಕಟೇಶ್ ಅವ್ರ ಸಾಹೇಬರು ಮೈಸೂರಿಂದ ಮಿನಿಸ್ಟ್ರ್ ಇದ್ದರು. ಅದು ಒಂದೇನೋ ಕಾರಣದಿಂದ ಅವ್ರಿಗೆ ಒಂದು ಸಚಿವ ಸ್ಥಾನ ತಪ್ಪಿತ್ತು. ಅವರ ಎಬಿಲಿಟಿಗೆ ಆ ರೀತಿ ನೋಡಿದರೆ ಅವ್ರಿಗೆ ಮೊದಲೇ ಸಂಪುಟ ವಿಸ್ತರಣೆಯಲ್ಲಿ ಸಿಗಬೇಕಾಗಿತ್ತು. ಸಚಿವ ಸಂಪುಟದಲ್ಲಿ ಮತ್ತೆ ಯಾವುದಾದ್ರು, ಯಾಕಂದರೆ ಸಂಭಾವನೆ ಇದ್ದಂತ ಇದ್ರ ಮತ್ತೆ ಯಾವುದಾದ್ರು ಇನ್ನೂ ಉಳಿದಂಥ ಶಾಸಕರಿಗೆ ಯಾರಿಗಾದ್ರೂ ಸಿಗೋದು? ಅಲ್ಲ, ಈಗ ಉಳಿದಂಥ ಶಾಸಕರಲ್ಲಿ ಅಂತಲ್ಲ, ಅಲ್ಪಸಂಖ್ಯಾತರಲ್ಲಿ ಅತ್ಯಂತ ಹಿರಿಯ ಶಾಸಕರು 6 ಬಾರಿ ಗೆದ್ದಿರೋದು ಇವರೇ. ನಮ್ಮ ಜಮೀರ್ ಅಹಮದ್ ಖಾನ್ ಸಚಿವರಿದ್ದಾರೆ, ಅವರು 5 ಬಾರಿ ಗೆದ್ದಿದ್ದಾರೆ. 3 ಬಾರಿ JDS ಇಂದ ಗೆದ್ದಿದ್ದಾರೆ, 2 ಬಾರಿ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ನಮ್ಮ ರಹೀಮ್ ಖಾನ್ ಸಾಹೇಬ್ರಿದ್ದಾರೆ, ಅವರು 4 ಬಾರಿ ಗೆದ್ದಿದ್ದಾರೆ. ಆಮೇಲೆ ನಮ್ಮ UT ಖಾದರ್ ಸಾಹೇಬ್ರು ಸ್ಪೀಕರ್ ಇದ್ದಾರೆ, ಅವರು 5 ಬಾರಿ ಕಾಂಗ್ರೆಸ್ಸಿಂದನೇ ಗೆದ್ದಿರೋದು. ಈಗ ನಮ್ಮ ಕನೀಸ್ ಫಾತಿಮಾ ಮೇಡಮ್ 2 ಬಾರಿ, ನಮ್ಮ ರಿಜ್ವಾನ್ ಸಾಹೇಬರು 2 ಬಾರಿ, ಆಮೇಲೆ ಬೆಲ್ಗಾಮು ಮತ್ತು ರಾಮನಗರದಲ್ಲಿ 1 ಬಾರಿ ಗೆದ್ದಿದ್ದಾರೆ. ಅತ್ಯಂತ ಹಿರಿಯರು ಅಂದರೆ 6 ಬಾರಿ ಒಂದೇ ಪಕ್ಷದಿಂದ ಗೆದ್ದಿರೋ ಅಂದರೆ ತನ್ವೀರ್ ಸೇಠ್ ಸಾಹೇಬ್ರೆ. ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ಈ ವಿಚಾರ ಇದು. ಕೆಲವೊಂದು ಕಡೆ ಹೈಕಮಾಂಡ್ ಇವರಿಗೆ ಒಂದು ದೊಡ್ಡದ ಯಾವುದಾದ್ರೂ ಒಂದು ಜವಾಬ್ದಾರಿ ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ನೀಡಿದೆ. ಅತ್ಯಂತ ಉನ್ನತವಾದಂಥ ಒಂದು ಪಕ್ಷದಲ್ಲಿ ಉನ್ನತವಾದಂಥ ಒಂದು ಸ್ಥಾನವನ್ನು ಹೈಕಮಾಂಡ್ ನೀಡಿದೆ. ಆದರೂ ಸಚಿವ ಸ್ಥಾನ ನೀಡಿದರೆ ರಾಜ್ಯಾದ್ಯಂತ ಒಂದು ಸರ್ಕಾರದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಈಗ ಆಲ್ರೆಡಿ ಅವರು ಕಾರ್ಯಾಧ್ಯಕ್ಷರಿದ್ದಾರೆ, ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಫಸ್ಟು. ಸೆಕೆಂಡಾಗಿ ಸಚಿವರಾದರೆ ರಾಜ್ಯಾದ್ಯಂತ ತಮ್ಮ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡುವ ಒಂದು ಸೌಭಾಗ್ಯ ಸಿಗುತ್ತೆ. ಮೂಢ ಹಗರಣದಲ್ಲಿ ನಾನು ಅದೇ ಹೇಳಿದೆ, ಸಿದ್ದರಾಮಯ್ಯ ಸಾಹೇಬರ ಪಾತ್ರ ಏನೂ ಇಲ್ಲ. ಅದು BJP ಮತ್ತು JDSನವ್ರದ್ದು ಏನೋ ಒಂದು ಅವ್ರ ಮೇಲೆ ಅಲಿಗೇಷನ್ ಮಾಡಿದರೆ ನಮಗೇನೋ ರಾಜ್ಯದಲ್ಲಿ ಒಂದು ಹೆಸರು ಸಿಗ್ಬೋದು. ನಮ್ಮ ಪಕ್ಷ ಉಳಿಸ್ಲಿಕ್ಕೆ, BJP ಉಳಿಸ್ಲಿಕ್ಕೆ ಮಾಡಿರುವಂಥ ಷಡ್ಯಂತ್ರ. ಯಾಕೆಂದರೆ ರಾಜ್ಯದಲ್ಲಿ BJP JDS ನಿರ್ನಾಮವಾಗ್ತಿದೆ. ಆ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ನಿಂತಿದೆ ರಾಜ್ಯದಲ್ಲಿ. ಖರ್ಗೆ ಸಾಹೇಬರ ಒಂದು ಆಶೀರ್ವಾದ ಇದೆ. ದಲಿತರು ಕಾಂಗ್ರೆಸ್ ಪರವಾಗಿದ್ದಾರೆ, ಕುರುಬರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ. ಎಲ್ಲರೂ ಕಾಂಗ್ರೆಸ್ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದನ್ನು ಹೇಗಾದರೂ ಮಾಡಿ ಮೈಂಡ್ ಡೈವರ್ಟ್ ಮಾಡಲಿಕ್ಕೆ BJP JDS ಕೂಡಿ ಮಾಡಿರೋಂಥ ಒಂದು ಷಡ್ಯಂತ್ರ ಇದು, ಅಷ್ಟೇ ನಾವು ಹೇಳ್ಬೋದು. ಯಾಕೆಂದರೆ ಮೂಡ ಕೇಸಲ್ಲಿ ಕುಮಾರಸ್ವಾಮಿ ಸಾಹೇಬರು ಪಾತ್ರ ಇದೆ. ಮತ್ತು ಅವ್ರ ಮೇಲೆ ಯಾವುದು ಅಲಿಗೇಷನ್ಗಳು ಆಗ್ತಾಯಿಲ್ಲ, ಅವ್ರ ಮೇಲೆ ಯಾವುದು ಪ್ರಾಸಿಕ್ಯೂಷನ್ ಆಗ್ತಾಯಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಅವರು ತಮ್ಮ ಪಕ್ಷದ ಒಂದು ಪ್ರತಿಷ್ಠೆ ಉಳಿಸ್ಕೊಳ್ಳೋಕ್ಕೆ ಮಾಡ್ತಾ ಇರೋದು ಇದು. ನಾವು ಈ ರಾಜ್ಯದಲ್ಲಿ BJP JDS ಜೀವಂತ ಇದೆ, ಅದನ್ನು ತೋರಿಸ್ಲಿಕ್ಕೆ ಮಾಡ್ತಾ ಇರೋದು ಒಂದು ಷಡ್ಯಂತ್ರ, ನಾಟಕ.
ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483